ಬಿಗ್ ಬಾಸ್ ಕರ್ನಾಟಕ ಒಂದೇ ಜಾಗದಲ್ಲಿ ಸ್ಕೆಚ್ ಮಾಡಿದ್ರೆ ನೋಡಕ್ ಹೇಗಿರುತ್ತೆ ಅಂತ ನೀವೇನಾರ ನೋಡ್ಬೇಕು ಅಂದ್ರೆ ರಾತ್ರಿ 9:30 ಆದ್ರೆ ಸಾಕು ಎಲ್ಲರೂ ಟಿವಿ ಮುಂದೆ ಹಾಜರಿರ್ತಾರೆ. ಗಿಲ್ಲಿನೇ ಇಷ್ಟ. ಗಿಲ್ಲಿನೇ ಅವನು ಚೆನ್ನಾಗಿ ಆಡ್ತವನೆ, ಚೆನ್ನಾಗಿ ಆಡಿದ್ರೆ ಸಾಕು. ಬಂದ್ಬಿಟ್ಟು ಗಿಲ್ಲಿ, ಬಿಕಾಸ್ ಅವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಯಾರಿಗೂ ಬಕೆಟ್ ಹಿಡಿಯೋ ಕೆಲಸ ಏನ್ ಮಾಡಲ್ಲ. ಹುಡುಗಿರು ಯಾವಾಗ್ಲೂ ಅದೇ ಕೆಲಸ ಮಾಡೋದಲ್ವ. ಮಳ್ಳಿ ಮಂಚ ಕಾಲೆಷ್ಟು ಅಂದ್ರೆ 3 ಮತ್ತು 1 ಅನ್ನೋ ಒಂದು ಆಟನ ಯಾರು ಆಡ್ತಾರ? ರಿಷಾ ಮಾತಾಡೋದೇ ಹಿಂಗೆ, ಹೊರಗಡೆ ಹೇಗಿದ್ದೀವಿ ನಾನು ಒಳಗಡೆನೂ ಹಾಗೆ. ಗಿಲ್ಲಿ ಏನಕ್ಕೆ? ಅಂದ್ರೆ ಅವ್ರು ಮಾಡೋ ಕಾಮಿಡಿ ಎಲ್ಲ ಚೆನ್ನಾಗಿರುತ್ತೆ. ಫೇವರೇಟ್ ಕಂಟೆಸ್ಟೆಂಟ್ ಕಾವ್ಯ ಮತ್ತೆ ಗಿಲ್ಲಿ. ಬಕೆಟ್ ಹಿಡಿತಾರಪ್ಪ ಎಲ್ಲರಿಗೂ ಅನ್ನೋ ಕಂಟೆಸ್ಟೆಂಟ್ ಅಂದ್ರೆ ಯಾರು? ಬಕೆಟ್ ಹಿಡಿಯೋರು ನನ್ನ ಪ್ರಕಾರ ಧ್ರುವನ್ ಗೊತ್ತುಂಟಾ ಇದು ಗೊತ್ತುಂಟಾ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ನಿಸರ್ಗ. ಬಿಗ್ ಬಾಸ್ ಅಂತೂ ಈಗ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಅತಿ ದೊಡ್ಡ ರಿಯಾಲಿಟಿ ಶೋ ಆಗಿದ್ದು, ಈ ಬಿಗ್ ಬಾಸ್ ನ ಜನರು ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ರಾತ್ರಿ 9:30 ಆದ್ರೆ ಸಾಕು ಎಲ್ಲರೂ ಟಿವಿ ಮುಂದೆ ಹಾಜರಿರ್ತಾರೆ. ಈ ಒಂದು ಬಿಗ್ ಬಾಸ್ ಅಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ನಾವು ನಮ್ಮ ವಾಹಿನಿ ಪರವಾಗಿ ನಾವು ಜನತೆಗೆ ಕೇಳ್ತೀವಿ. ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಅವರಲ್ಲಿರುವಂತಹ ಗೊಂದಲಗಳಾಗಿರ್ಬೋದು, ಅವರಲ್ಲಿರುವಂತಹ ಒಂದು ಒಪಿನಿಯನ್ ಆಗಿರ್ಬೋದು, ಏನಿದೆ ಎತ್ತ ಇವತ್ತು ಕಲೆ ಹಾಕೋಣ ಬನ್ನಿ. ಹೇಳಿ, ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್? ಮೇಡಮ್ ಗಿಲ್ಲಿ. ಏನಕ್ಕೆ? ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ, ಎಲ್ಲರೂ ನಗಿಸ್ಕೊಂಡವ್ರೆ. ಇಷ್ಟ. ಬಿಗ್ ಬಾಸ್ ಅಲ್ಲಿ ಏನ್ ಸುದೀಪ್ ಸರ್ ತೀರ್ಮಾನ ಕೊಡ್ತಾ ಇದ್ದಾರೆ ವೀಕೆಂಡ್ ಅಲ್ಲಿ, ಅದು ನಿಮ್ಗೆ ತೃಪ್ತಿ ಅನ್ನಿಸ್ತಾ ಇದೆಯಾ? ಅನ್ನಿಸ್ತಾ ಇದೆ. ಅಂದ್ರೆ ಈಗ ಅಶ್ವಿನಿ ಗೌಡ ಅವ್ರದ್ದು ಒಂದು ಫೇಕ್ ನ್ಯೂಸ್ ಬತ್ತಲ್ಲ, ಡ್ರೆಸ್ ರೂಮ್ ಅಲ್ಲಿ ಮಾತಾಡ್ಕೊಳ್ಳೋದು, ಜಗಳ ಆಡೋದು, ಅದು ಫೇಕ್ ಅಂತ ಇದು ಸುದೀಪ್ ಸರ್ ಹೇಳೋರಲ್ಲ. ನೋಡ್ಬೇಕು ಮುಂದೆ ಚೇಂಜ್ ಆದಾರ ಅಂದ್ರೆ ಅದೇ ತರ ನಡ್ಸ್ಕೊಂಡು ಹೋದಾರ. ನಿಮ್ಮ ಪ್ರಕಾರ ಅಲ್ಲಿ ಎಲ್ಲ ಕರೆಕ್ಟ್ ಇದೆ ಸರ್. ಅಲ್ಲಿ ಕಾನ್ಸೆಪ್ಟ್ ಲವ್ವಿ ಡವಿ ಕಾನ್ಸೆಪ್ಟ್ ಅಂತ ಒಂದು ಬರ್ತಾ ಇದೆ ಅಲ್ವಾ, ಅದು ಎಲ್ಲಾ ಸೀಸನ್ ಅಲ್ಲೂ ಕಂಟಿನ್ಯೂ ಆಗ್ತಾ ಇದೆ. ಸೊ ಅದು ನಿಮ್ಗೆ ತೃಪ್ತಿ ಅನ್ನಿಸ್ತಾ ಇದೆಯಾ? ಅದನ್ನ ನೋಡಕ್ಕೆ ಖುಷಿ ಅನ್ನಿಸ್ತಾ ಇದೆಯಾ? ಏನ್ ಅನಿಸ್ತಾ ಆಸ್ ಅ ಯೂತ್ ನಿಮಗೆ ಅದು ಇಷ್ಟ ಆಗ್ತಾ ಇದೆಯಾ? ಇಷ್ಟ ಆಯ್ತೈತೆ ಮೇಡಮ್. ಅಂದ್ರೆ ಏನ್ ನಿಮ್ಮ ಹಳೆ ಡೌನ್ ನೆನಪಾಗ್ತಾರಾ? ಹಾಗೇನಿಲ್ಲ. ಮತ್ತೆ ಯಾಕೆ ಇಷ್ಟ ಆಗ್ತಾರೆ? ಅಂದ್ರೆ ಕಂಪಲ್ಸ್ ಚೆನ್ನಾಗವರಲ್ಲ, ಓಕೆ, ಅದಕ್ಕೆ ಇಷ್ಟ. ಓಕೆ, ಫಸ್ಟ್ ಸೀಸನ್ ಆಗಿದ್ರೆ ಪರವಾಗಿಲ್ಲ, ಎಲ್ಲ ಸೀಸನ್ ಅದೇ ತರ ನಡೀತಾರಲ್ವಾ. ಏನ್ ಇಷ್ಟ? ಯಾವ ಕಂಟೆಂಟ್ ಇಷ್ಟ? ಗಿಲ್ಲಿನೇ ಇಷ್ಟ. ಗಿಲ್ಲಿನೇ. ಏನಕ್ಕೆ? ಅವನು ಚೆನ್ನಾಗಿ ಆಡ್ತವನೆ, ಚೆನ್ನಾಗಿ ಆಡಿದ್ರೆ ಸಾಕು. ಓಕೆ, ಬಿಗ್ ಬಾಸ್ ಅಲ್ಲಿ ಲವ್ ಕಾನ್ಸೆಪ್ಟ್ ನಡೀತಿದೆ ಗೊತ್ತಾ? ನಡೀತೈತೆ ಮ್ಯಾಮ್. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇನ್ ಮ್ಯಾಮ್, ಅಷ್ಟೇ ಕ್ಯಾಶುಯಲ್ ಆಗಿ ಬೆಸ್ಟ್ ಫ್ರೆಂಡ್ ಅಷ್ಟೇ. ಇನ್ನೇನಿಲ್ಲ. ಏನಕ್ಕೆ? ಅದು ಕ್ಲೋಸ್ ಆಗಿರ್ತಾರೆ ಮ್ಯಾಮ್, ಒಬ್ರು ಅಷ್ಟೇ. ಅದೇನು ಟಾಸ್ಕ್ ತರ ಮಾಡ್ತಿದಾರೋ ಅಥವಾ ಏನದು ಅದು ಕಂಟೆಂಟ್ ತರ ಇದೆಯೋ ಅಲ್ಲ ನಿಜವಾಗ್ಲೂ ಲವ್ ಮಾಡ್ತಿದಾರೆ? ಏನ್ ಅನಿಸ್ತಾ ಇದೆ ನಿಮ್ಗೆ? ನಿಜವಾಗ್ಲೂ ಏನ್ ಮಾಡ್ತಲ್ಲ ಮ್ಯಾಮ್, ಟಾಸ್ಕ್ ತರ ಆಡ್ತಾವ್ರ ಅಷ್ಟೇ ಅವರು. ಫೇಕ್ ಅಂತೀರಾ? ಫೇಕ್. ಈ ಹುಡುಗಿರೇ ಫೇಕ್ ಅಂತೀರಾ ಅಥವಾ ಹುಡುಗರು ಫೇಕ್ ಅಂತೀರಾ? ಹುಡುಗಿರು ಫೇಕ್ ಮ್ಯಾಮ್. ಅದ್ಯಾಕಂಗೆ? ಹುಡುಗಿರು ಯಾವಾಗ್ಲೂ ಅದೇ ಕೆಲಸ ಮಾಡೋದಲ್ವ. ನಿಮ್ದೇನಾದ್ರು ಲವ್ ಫೇಲ್ಯೂರ್ ಆಗಿದ್ಯಾ? ಬೇಜಾರಾಗಿದೆ ಮ್ಯಾಮ್, ಏನ್ ಮಾಡಕ್ಕಾಗುತ್ತೆ? ಇಲ್ಲ ಮ್ಯಾಮ್, ಆಗಿದೆ, ಏನ್ ಮಾಡಕ್ಕಾಗುತ್ತೆ? ಅಂದ್ರೆ ನಾವು ಬಿಗ್ ಬಾಸಿಗೆ ಹೋಗ್ಬಿಟ್ಟು ನಾವು ಏನು ಅಂತ ತೋರಿಸ್ಕೊಬೋದು. ಅಂದ್ರೆ ಬೇರೆಯವರಿಗೆ ನಾವು ಅವ್ರ ಮನ್ಸಲ್ಲಿ ನಮ್ಮನ್ನ ಅನ್ಕೊಂತಾರೆ, ಇವರು ಏನು ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ, ಇವ್ರು ಒಂಥರ ಏನು ಕೆಲಸ ಮಾಡಲ್ಲ ಅಂತ ಅನ್ಕೊಂತಾರೆ. ಅದೇ ಬಿಗ್ ಬಾಸಿಗೆ ಹೋಗ್ಬಿಟ್ಟು ನಾವೇನು ಅಂತ ಎಲ್ರಿಗೂ ತೋರಿಸ್ಬೋದು. ಅದಕ್ಕೆ ನಾವು ಬಿಗ್ ಬಾಸ್ನ ನೋಡ್ತೀವಿ. ಮತ್ತು ನನಗೆ ಬಿಗ್ ಬಾಸಲ್ಲಿ ಫೇವ್ರೇಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಗಿಲ್ಲಿ, ಬಿಕಾಸ್ ಅವ್ರು ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಯಾರಿಗೂ ಬಕೆಟ್ ಹಿಡಿಯೋ ಕೆಲಸ ಏನು ಮಾಡಲ್ಲ. ಆಮೇಲೆ ರಾಶಿಕಾ ಅವರು ತುಂಬ ಬಕೆಟ್ ಹಿಡಿತಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಅವರು ಚೆನ್ನಾಗಿ ಆಟ ಆಡಲ್ಲ, ಏನಿಲ್ಲ, ಸುಮ್ಮನೆ ಓಡಾಡ್ಕೊಂಡಿರ್ತಾರೆ, ಅವ್ರು ಇಷ್ಟ ಬಂದಂಗಿರ್ತಾರೆ ಬಿಗ್ ಬಾಸ್ ಮನೇಲಿ. ಆಮೇಲೆ ಅಶ್ವಿನಿ ಗೌಡ ಅವರು ಅಷ್ಟೇ, ಮತ್ತು ಜಾನ್ವಿ ಕೂಡ ಅಷ್ಟೇ ಅಂತ ಹೇಳೋಕ್ಕೆ ಇಷ್ಟ. ಆ ಥರ ಮಾಡ್ತಾರೆ. ಓಕೆ, ಬಿಗ್ ಬಾಸ್ ಅಲ್ಲಿ ಮಳ್ಳಿ ಮಂಚ ಕಾಲೆಷ್ಟು ಅಂದ್ರೆ 3 ಮತ್ತು 1 ಅನ್ನೋ ಒಂದು ಆಟನ ಯಾರು ಆಡ್ತಾ ಇರೋದು? ರಿಷಾ. ಅವರು ತುಂಬ ಗ್ರ್ಯಾಟಿಟ್ಯೂಡ್ ಜಾಸ್ತಿ ತೋರಿಸ್ಕೊತಾರೆ. ಯಾರು ಅಂದರೆ ಏನು ಮಾಡಿಲ್ಲ ಅಂದರೆ ಅವ್ರ ಬಗ್ಗೆನೇ ಮಾತಾಡಕ್ಕೆ ಹೋಗೋದು, ಆ ಥರ ಎಲ್ಲ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಆ ಥರ ಹೇಳೋಕ್ಕೆ ಇಷ್ಟಪಡ್ತಾರೆ. ಫೈನಲಿಸ್ಟ್ ಆಗಿ ಯಾರು ಇರ್ಬೋದು ನಿಮ್ಮ ಪ್ರಕಾರ? ಗಿಲ್ಲಿ ಬಿಟ್ಟು ಕಾವ್ಯ ಇರ್ತಾರ? ಅವ್ರನ್ನ ಬಿಟ್ಟು
ಧನುಷ್. ಧನುಷ್ ಅವರು ಇರ್ತಾರೆ. ಹಾಂ. ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಅಂದ್ರೆ ಯಾರು? ಗಿಲ್ಲಿ. ಏನಕ್ಕೆ? ಅಂದ್ರೆ ಅವ್ರು ಮಾಡೋ ಕಾಮಿಡಿ ಎಲ್ಲ ಚೆನ್ನಾಗಿರುತ್ತೆ. ಕಾಮಿಡಿಗೋಸ್ಕರ ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಓಕೆ. ಬಿಗ್ ಬಾಸ್ ಅಲ್ಲಿ ಮಳ್ಳಿ ಮಳ್ಳಿ ಮಂಚು ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅನ್ನುವಂಥ ಕ್ಯಾರೆಕ್ಟರ್ ಇರುವಂತ ಕಂಟೆಸ್ಟೆಂಟ್ ಯಾರು ನಿಮ್ಮ ಪ್ರಕಾರ? ಅಶ್ವಿನ್. ಏನಕ್ಕೆ? ಅಂದ್ರೆ ಅವ್ರು ಎಲ್ಲದಕ್ಕೂ ಒಂಥರ ಬಕೆಟ್ ಎಲ್ಲರಿಗೂ ಬಕೆಟ್ ಹಿಡಿತಾರೆ, ಅದಕ್ಕೆ ಅವರು ಆ ಥರ ಆಗುತ್ತೆ. ಓಕೆ. ಬಿಗ್ ಬಾಸ್ ಅಲ್ಲಿ ವಾರದ ಕತೆ ಕಿಚ್ಚನ ಜೊತೆ ಅದೇನು ಶನಿವಾರ ಭಾನುವಾರ ಬರುತ್ತೆ, ಅದರಲ್ಲಿ ಸುದೀಪ್ ಸರ್ ಕೊಡ್ತಿರುವಂತಹ ಒಂದು ತೀರ್ಮಾನಗಳು ಏನೇನಿದೆ ಅದೇ ಸ್ಯಾಟಿಸ್ಫೈಡ್ ಇದೆಯಾ ನಿಮಗೆ? ಅಂದ್ರೆ ಆಸ್ ಎ ಪ್ರೇಕ್ಷಕರಾಗಿ ನೀವು ನೋಡ್ತಾ ಇರೋದ್ರು ನಿಮಗೆ ಅದು ಅವ್ರು ಕೊಡ್ತಾ ಇರೋಂಥ ತೀರ್ಪು ತೃಪ್ತಿ ಇದೆಯಾ? ಆಲ್ಮೋಸ್ಟ್ ಇದೆ. ಅಂದರೆ ಅವರು ಒಂದೊಂದು ಟೈಮ್ ಅಬ್ಸರ್ವ್ ಮಾಡಿದ್ರೆ ಚೆನ್ನಾಗೇ ಹೇಳ್ತಾರೆ, ಒಂದೊಂದು ಟೈಮ್ ಅದು ಆಗಲ್ಲ, ಅಂದರೆ ಆ ಥರ ನೀಟಾಗಿ ಹೇಳಲ್ಲ ಅವರು. ಓಕೆ. ನಿಮ್ಮ ಪ್ರಕಾರ ಸುದೀಪ್ ಸರ್ ಕೊಡುವಂತಹ ಕಿಚ್ಚನ ಚಪ್ಪಾಳೆ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಅದು ನಿಮಗೆ ಇಷ್ಟನಾ ಇಷ್ಟ ಇಲ್ವಾ? ಇಷ್ಟ ಇದೆ, ಅದು ಚೆನ್ನಾಗಿದೆ. ಆದರೆ ಜಾಸ್ತಿ ಗಿಲ್ಲಿನೇ ತೊಗೊತಾರೆ, ಅದು ನಮ್ಗೆ ತುಂಬ ಇಷ್ಟ ಇದೆ. ಯಾಕೆ ನಿಮಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬಿಟ್ಟು ಗಿಲ್ಲಿ ತಗೊಂಡ್ರೆ ಇಷ್ಟ ಅಂತ ಹೇಳ್ತಾ ಇದ್ದೀರಾ? ಹೌದು. ಓಕೆ. ಇವಾಗ ಬಿಗ್ ಬಾಸ್ ಅಲ್ಲಿ ಏನ್ ಲವ್ ಗಿವ್ ಅಂತ ಎಲ್ಲ ಒಂದು ಕಾನ್ಸೆಪ್ಟ್ ತರ ಅವ್ರು ಮಾಡ್ತಾ ಇದಾರೋ ಅದು ನಿಮ್ಗೆ ಇಷ್ಟ ಆಗ್ತಾ ಇದೆಯಾ? ಅಂದ್ರೆ ಅದನ್ನ ನೀವು ಆಸ್ ಅ ಎಂಟರ್ಟೈನರ್ ಆಗಿ ತಗೊಳಕ್ಕೆ ನಿಮ್ಗೆ ಈಸಿ ಆಗ್ತಾ ಇದೆಯಾ? ಆಗುತ್ತೆ, ಆದರೆ ಒಂದೊಂದು ಟೈಮ್ ಅವರು ಮಾಡೋ ಅಸಭ್ಯ ವರ್ತನೆ ಇಷ್ಟ ಆಗಲ್ಲ. ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಅಂದ್ರೆ? ಕಾವ್ಯ ಮತ್ತೆ ಗಿಲ್ಲಿ. ಕಾವ್ಯ ಮತ್ತೆ ಗಿಲ್ಲಿ. ಏನಕ್ಕೆ ಅವರಿಬ್ರು ಇಷ್ಟ? ಅವರಿಬ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಓಕೆ. ಬಿಗ್ ಬಾಸ್ ಅಲ್ಲಿ ಬಕೆಟ್ ಹಿಡಿತಾರಪ್ಪ ಎಲ್ಲರಿಗೂ ಅನ್ನೋ ಕಂಟೆಸ್ಟೆಂಟ್ ಅಂದ್ರೆ ಯಾರು? ಬಕೆಟ್ ಹಿಡಿಯೋರು ಅಂದ್ರೆ ನನ್ನ ಪ್ರಕಾರ ಧ್ರುವ ಅಂತ ಅನ್ಸುತ್ತೆ. ಏನಕ್ಕೆ? ಸೊ ಅವ್ರು ಎಲ್ಲರ ಹತ್ರನೂ ಹೋಗ್ಬಿಟ್ಟು ಮಾತಾಡ್ತಾ ಇರ್ತಾರೆ, ಕರೆಕ್ಟಾಗಿ ಮಾತಾಡೋದಿಲ್ಲ, ಮಾತಾಡೋ ಮಾತು ಹೆಂಗೆಂಗೋ ಮಾತಾಡ್ತಾರೆ, ಅವ್ರಿಗೆ ಕ್ಲಾರಿಟಿ ಇರಲ್ಲ ಏನು ಮಾತಾಡ್ತೀನಿ ಅಂತ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಮಳ್ಳಿ ಮಳ್ಳಿ ಮಂಚ ಕಾಲಿಷ್ಟು ಅಂದ್ರೆ 3 ಮತ್ತೊಂದು ಅನ್ನುವಂಥ ವ್ಯಕ್ತಿ ಯಾರು? ಅಶ್ವಿನಿ ಮತ್ತೆ ಜಾನ್ವಿ. ಏನಕ್ಕೆ? ಸೊ ಅವ್ರು ಹಂಗೆ ಇರೋದು, ಅವರೆಲ್ಲ ಮಾಡ್ತಾರೆ, ಏನು ಮಾಡದೇ ಇರೋ ಥರನೇ ಇರ್ತಾರೆ, ಅದಕ್ಕೋಸ್ಕರ. ಅದಕ್ಕೆ ನಿಮ್ಗೆ ಅವ್ರನ್ನ ಇದಕ್ಕೆ ಕಂಪೇರ್ ಮಾಡಬೇಕು ಅಂತ ಅನ್ಸುತ್ತಾ? ಓಕೆ. ಜಾನ್ವಿ ಅವರು ಯಾವ ಟಾಸ್ಕ್ ಎಲ್ಲ ನಿಮ್ಮ ಪ್ರಕಾರ ಹೆಂಗ್ ಆಡ್ತಾ ಇದ್ದಾರೆ? ಅಂದ್ರೆ ಅವ್ರು ಫೈನಲಿಸ್ಟ್ ಆಗ್ಬೋದಾ ನಿಮ್ಮ ಪ್ರಕಾರ? ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾ ಇರ್ತಾರೆ, ಬಟ್ ವ್ಯಕ್ತಿತ್ವ ಸ್ವಲ್ಪ ಇದಾಗಿದೆ. ಓಕೆ. ಗಿಲ್ಲಿ ಅವರು ನಾವು ಫೈಲ್ ಬರ್ತಾರೆ ಅನ್ಸುತ್ತಾ ನಿಮ್ಗೆ? ಖಂಡಿತ ಬರ್ತಾರೆ. ಗೆಲ್ಬೇಕಾ ನಿಮ್ಗೆ? ಗೆಲ್ತಾರೆ. ಏನಕ್ಕೆ ಗೆಲ್ಬೇಕು? ಅವ್ರು ಗೆಲ್ಬೇಕು, ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಹಾಂ. ಓಕೆ.